ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನರೇಗಾ ಸಮುದಾಯ ಕಾಮಗಾರಿಗಳ ಸ್ಥಳಕ್ಕೆ ನರೇಗಾ ತಾಂತ್ರಿಕ ಸಂಯೋಜಕ ಹನುಮಗೌಡ ಹಾಗೂ ಪಿಡಿಒ ಬಸಯ್ಯ ಭೇಟಿ ಕೊಟ್ಟು ನರೇಗಾ ಕೂಲಿಕಾರಿಗೆ ನಿಯಮಾನುಸಾರ ಅಳತೆಯಂತೆ ಕೆಲಸ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಈ ವೇಳೆ ಕೂಲಿಕಾರು ಅಧಿಕಾರಿ ವಿರುದ್ಧ ಸಿಟ್ಟಾಗಿ ಮೊದಲು ನರೇಗಾ ನಿಯಮವನ್ನು ನೀವು ಪಾಲಿಸಿ ನಂತರ ನಮಗೆ ಹೇಳಿ ಅಂತ ಅಧಿಕಾರಿಗಳ ಹಾಗೂ ಕೂಲಿಕಾರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದ ಪ್ರಸಂಗ ಜರುಗಿದೆ. ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮದ ಹೊರವಲಯದಲ್ಲಿ ನರೇಗಾ ಯೋಜನೆ ಅಡಿ ನಡೆದ ಎಂಐ ಕೆರೆ ಹೂಳೆತ್ತುವ ಕಾಮಗಾರಿ ನಿರ್ವಹಿಸುತ್ತಾ ಇರುವ ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳು ಬಿರು ಬಿಸಿಲನ್ನ ಲೆಕ್ಕಿಸದೆ ಕೂಲಿಕಾರಿಗೆ ಸರಿಯಾದ ಅಳತೆ ಪ್ರಮಾಣದಲ್ಲಿ ಕೆಲಸ ಮಾಡಿ ಅಂತ ತಾಕೀತು ಮಾಡಿದ್ದಾರೆ. ನಂತರ ಕೂಲಿಕಾರ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳು ಸೌಲಭ್ಯಗಳನ್ನು ನೀಡುವ ಮತ್ತು ಕೂಲಿ ಮೊತ್ತ ಸರಿಯಾದ ಪ್ರಮಾಣದಲ್ಲಿ ನೀಡುವ ಭರವಸೆ ಕೊಟ್ಟ ಮೇಲೆ ಪರಿಸ್ಥಿತಿ ತಿಳಿಗೊಂಡಿದೆ. ಈಗ ಒಂದು ಪಂಚಾಯತಿ ಕಡೆಯಿಂದ ನರೇಗಾ ನಿಯಮಾನುಸಾರ ಏನ್ ಸೌಲಭ್ಯ ಹೌದಾ, ನೀವು ನರೇಗಾ ಅನುಸಾರ ನಾವು ಮೆಜರ್ಮೆಂಟ್ ಕೊಡು ಅಂದ್ರೆ ಹೆಂಗ್ ಕೊಡ್ತೀವಿ ನಾವು? ಸಾಹೇಬ್ರೆ, ಇಲ್ಲಿವರೆಗೂ ನೀವು ಬಂದು ಪಬ್ಲಿಕ್ ನಾಗೆಲ್ಲೂ ಕೂಡ ನಮ್ಗೆ ಇಷ್ಟು ಕಡಾಖಂಡಿತ ಮೆಜರ್ಮೆಂಟ್ ಕೊಡು ಅಂತ ನೀವೆಲ್ಲರೂ ಕೇಳಿಲ್ಲ. ನೀವೊಂದು ಹೆಚ್ಚು ಕೊಟ್ಟರು ಕಮ್ಮಿ ಕೊಟ್ಟರು ನಾವೇ ನಿಯತ್ತಾಗಿ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡಿದ್ವಿ. ಯಾರನ್ನು ಕೂಡ ಉದ್ರಿ ಕುಂತು ಹೋಗಿಲ್ಲ. ನೀವು ನಮ್ಮ ಈಚಣಕ್ಕೆ ಸಂಬಂಧಪಟ್ಟಂತೆ ಫೋಟೋ ಇದಾವ, ಅಪ್ಡೇಟ್ ಇದಾವ. ಲಾಸ್ಟ್ ಟೈಮ್ ಈಗ ಒಂದು 15 ದಿನದಿಂದ ಕ್ಯಾನಲ್ ಕೆಲಸ ಹಾಕಿರಿ. ಅದು ಮೊದಲು ಮುಂಚೆ ಏನಿತ್ತು ಬಿಫೋರ್ ಆಫ್ಟರ್ ಫೋಟೋ ಚೆಕ್ ಮಾಡ್ರಿ, ಕೆಲಸ ಹಂಗೆ ಆಗೈತಿ. ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ಸ್ವಲ್ಪ ಹೆಚ್ಚಿಗೆ ಆಗೈತಿ. ಈಗ ಬಿಸಿಲು ವಿಪರೀತ ಆಗೈತಿ. 3 ಕಿಲೋಮೀಟರ್ ಅಲ್ಲಿ ದಿಲ್ಲಿ ನಡ್ಕೊಂಡು ಬರ್ಬೇಕು. ಸಾಹೇಬ್ರೆ, ನಾನು ಒಂದ್ ಸೆಕೆಂಡ್ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ, ನೀವು ಮಾತಾಡ್ತೀನಿ ಆಯ್ತಾ? ಅಲ್ಲಿ ಇಲ್ಲಿ ನಡ್ಕೊಂಡ್ ಬರ್ಬೇಕು. ಈ ರಣ ಬಿಸ್ಲಾಗ ಒಂದು ಟೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಂಥ ಗಲೀಜ್ನಾಗೆ ಕೆಲಸ ಕೊಟ್ಟಿದ್ವಿ. ಆದ್ರೂ ನಾವು ಕರೆಕ್ಟಾಗಿ ಇದನ್ನು ಮಾಡ್ಲಾರ್ದಾಗ ನಾವು ಫೋಟೋ ತೆಗೆಸ್ಕೊಂಡು ಹೋಗೋಷ್ಟು ಅವಿವೇಕಿಗಳಲ್ಲ. ಸರ್ಕಾರದ ಕೆಲಸ ನಮ್ದು ಏಟಾಗಬೇಕು, ನಿಯತ್ತಾಗಿ ಎಷ್ಟು ಪ್ರಾಮಾಣಿಕವಾಗಿ ಮಾಡಕತ್ತೀವಿ. ಇದು ಬಿಟ್ಟು ನೀವು ಕಡಾಖಂಡಿತ ಇಷ್ಟೇ ಕೊಡ್ಬೇಕು ನಾವು ಮೆಜರ್ಮೆಂಟು, ಇಲ್ಲ ನಾವು ಈ ಕೂಲಿ ಮೊತ್ತ ಕಡಿಮೆ ಆಗ್ತೀವಿ ಅನ್ನೋದಾದ್ರೆ ಮೊದಲು ಸೌಲಭ್ಯ ಏನು ಕೊಡ್ಬೇಕಲ್ಲ ನಿಯಮ ಅನುಸಾರ ಅದನ್ನ ಕೊಡ್ರಿ. ನಿಮ್ದು ಏನು ರೂಲ್ಸ್ ಐತೆ ಫಾಲೋ ಅಪ್ ಮಾಡಿಕೊಡ್ರಿ, ನೀವು ಮಾಡ್ಕೊಡ್ರಿ. ಆಮೇಲೆ ನಮ್ಗೆ ಹೇಳ್ರಿ, ನಾವು ಮಾಡ್ಕೊತೀವಿ. ಇಲ್ಲ ನೀವು ಅದನ್ನೇನು ಮಾಡ್ಲಾರ್ದೇ ನಾವು ಕೂಲಿ ಮೊತ್ತ ಕಮ್ಮಿ ಆಗ್ತೀವಿ, ನೀವು ಬೇಕಾಬಿಟ್ಟಿ ಮಾಡಿದ ಕೆಲಸ ಅನ್ನೋದಾದ್ರೆ ಇದ್ರ ವಿರುದ್ಧ ನಮ್ದು ಧಿಕ್ಕಾರ ಇರುತ್ತೆ. ಇದ್ರಾಗ ಏನು ಎರಡು ಮಾತಿಲ್ಲ. ಮೊದಲೇನೋ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಲೆಕ್ಕದಾಗ ಮಾಡಿರ್ತಿದ್ರೆ, ಇವತ್ತು ಏನ್ ಬಂದೈತಿ ಈಗ 4ನೇ ದಿನ ಆಯ್ತು ಕೆಲಸ. 4ನೇ ದಿನ ಬಂದ್ ಕೇಸ್ ಎಷ್ಟು ಜನ ಲೇಬರ್ ಅದ ಸರ್ ಕೇಳಕತ್ತಿದ್ ಇಷ್ಟೇ ಇಲ್ಲ. ಕಣ್ಣಿಗೆ ಇದು ಖಂಡಿತ ಸಂಬಂಧ ಎಷ್ಟು ಸರ್ ಸಿಟಿಗಾರ ನಮ್ಮೇಲೆ ಬಯಕತ್ತಾರ ಆಯ್ತಾ. 4ನೇ ದಿನ ಕೆಲಸ ಹೊಡಕತ್ತದ. ಇಲ್ಲಿ 4ನೇ ದಿನಕ್ಕೆ ಒಂದು 50% ಕೆಲಸ ಆಗಿರ್ಬೇಕಲ್ಲ. 4 ದಿನ ಅಂತೀರಿ, 1ನೇ ದಿನ ಎಲ್ಲಾ ಮೇಟ್ಗಳದು ಯಾವ್ದು ಫೇಸ್ ಅಥೆಂಟಿಕೇಷನ್ ಸರಿಯಾಗಿ ಇದೊಂದು ಪಾಯಿಂಟ್ ಐತಲ್ಲ, ಒಂದಿನ ಹೋಯ್ತಲ್ಲ, ಒಂದಿನ ಯಾರ್ದು ಅಟೆಂಡೆನ್ಸ್ ಹಾಕಿಲ್ಲ. ಹಾಕಿವಿ, ಅಟೆಂಡೆನ್ಸ್ ಹಾಕಿವಿ. ಒಬ್ಬೊಬ್ಬರು ಫೋಟೋ 5 ರಿಂದ 10 ನಿಮಿಷ ತಗೊಂಡವ್ರು ಸರ್. ಎಷ್ಟು ಯಾರಂತ ಕೆಲಸ 5 ರಿಂದ 10 ನಿಮಿಷ ಒಬ್ರು ಫೋಟೋ ಸರ್. 10 ಜನ ಲೇಬರ್ ಇರ್ತಾರಲ್ರಿ, ಅದ್ರಾಗ ಒಬ್ರು ಫೋಟೋ ಅಟೆಂಡೆನ್ಸ್ ಹಾಕೊಂಡು ಹೋಗಿ ಒಂದಿನ ಹೋಗ್ತದ ಅಂದ್ರೆ ಕೆಲಸ ಮಾಡಬೇಡ ಅವ್ರು. ಅಲ್ಲಿ ಸರ್ ಬಿಸಿಲು ಪರ್ಸನಲಿ ಸರ್. ಈಗ ಕೆಲಸ ಮಾಡೋದು ಬೇಡ. ಒಂದ್ ಕೆಲಸ ಸರ್, ಊರಾಗ್ಲಿದ್ದ ಬರ್ಬೇಕು, ಇಲ್ಲಿ ಅಲ್ಲಿದ್ದ ಇಲ್ಲಿ ಯಾವ ಕೆಲಸ ಇರ್ಲಿ ಸರ್, ಇರ್ಲಿ ಹಾಗಂತೇಳಿ ಬಿಸಿಲಿರಲ್ಲ, ಎನಿ ಟೈಮ್ ಬಿಸಿಲಿರಲ್ಲ. ನಾವ್ ಇಚ್ಛೆ ಕೆಲಸ ಮಾಡಿಲ್ಲ, ಕೆಲಸ ಮಾಡಿಲ್ಲ, ಕೆಲಸ ಮಾಡ್ರಿ. ಎಲ್ಲಾರು ನಡ್ಕೋತ ಮಾಡ್ತಿರಲ್ಲ, ಮಾಡಿವ್ ಸರ್. ಮಾಡಲ್ರಿ, ಬರೀ ಅಟೆಂಡೆನ್ಸ್ ಹಾಕಂಗಿಲ್ಲ, ಯಾಕೆ ಮಾಡ್ತಲ್ಲ ಕೆಲಸ ಕೂಲಿ ಮೊತ್ತ ಸರ ನೀವು ಕೊಡೋದು ಇಟ್ಕೊಡ್ರಿ. ಕೋಟಿ ಗಂಟೆ ಕೊಡ್ಬೇಕು ಸರ್ಕಾರ. ಇದು ಬರೋದು 350 ಈಟಕ್ಕೆ ಆಟ ಆಗೈತೆ, ಈಟಾಗೈತೆ, ಇವೆಲ್ಲ ಬೇಡ್ರಿ. ಬಿಒಸಿಗೆ ಯಾವ ಕರೆಕ್ಟ್ ಆಗಿ ಲೇಬರ್ ಇರಲ್ಲ, ತುಂಬಾ ಪೇಮೆಂಟ್ ಮಾಡಿರ್ತೀರಿ, ನಮಗ್ ಗೊತ್ತಿದೆ ಪೇಮೆಂಟ್. ಬಟ್ ಇಲ್ಲಿ ನಿಯತ್ತಾಗಿ ದುಡಿಯೋರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಯಾಕೆ ನಾವು ಇದನ್ನ ಇಲ್ಲಿವರೆಗೂ ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರ ನಮ್ಗೆ ಇದ್ದದ್ರಾಗ ಸರಿಯಾಗಿ ಸಂಬಳ ಆಗಕತ್ತಾರ ಅಂತ ಹೇಳಿ ನಾವು ಕೂಲಿ ಹೊಟ್ಟೆ ಬರಾಗತ್ತ ಸುಮ್ಮನೆ ಹೋಗ್ತೀವಿ. ನೀವು ಈ ಸಲ ನೀವು ನಮ್ಮನ್ನು ಬಂದು ವಿಸಿಟ್ ಮಾಡಿ ನಾವ್ ಹೋಗಿವಿ ಅಂತ ಹೇಳಿ ಅನ್ನೋ ಕಾರಣಕ್ಕೆ ನೀವು ಕೂಲಿ ಮೊತ್ತ ಕಡಿಮೆ ಮಾಡಿದ್ರಿ ಅಂದ್ರೆ ನಾವ್ ಇದನ್ನ ಸಹಿಸೋದಿಲ್ಲ. ಈ ಬಿಸಿಲಾಗ ಮಾತ್ರ ಖಂಡಿತ ಸಹಿಸೋದಿಲ್ಲ. ನಿಮ್ಮ ಇಷ್ಟ ಬಿಡೋ ಸಾಬ್ರೆ, ಇದು ನಿಮ್ಮ ಇಷ್ಟ. ಇಷ್ಟು ಮಾತ್ರ ಈ ಮುಂಚೆ ನೀವು ವಿಸಿಟ್ ಮಾಡ್ತಾರ ನಮ್ ಕನಸ್ನಾಗಿಲ್ಲ ಕೆಲಸ ಮಾಡಿದ್ರೆ
ಮಾಡಾಕತ್ತೀವಿ. ನೀವು ಕೊಡೋ ಅಲ್ಲ ಮಾಡಕ್ ಅವಾಗನು ಮಾಡಿದ್ವಿ, ಈಗಾದ್ರೂ ನೀವು ವಿಸಿಟ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ನಾವು ಮಾಡೋ ಕೆಲಸ ಅಂತೂ ಮಾಡಾಕತ್ತೀವಿ. ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಾಕತ್ತೀವಿ. ಬಟ್ ಅದೇ ಮೆಜರ್ಮೆಂಟ್ ನಪ ಹೇಳಿ ಮೊತ್ತ ಕಡಿಮೆ ಸಾಹೇಬ್ರೆ ನಿಮ್ಗೆ ಹೇಳಕತ್ತೀವಿ. ನೀವು ಈ ನೆಪದಾಗ ಮೆಜರ್ಮೆಂಟ್ ನೆಪದಾಗ ಕೂಲಿ ಮೊತ್ತ ಈ ಬಾರಿ ಕಡಿಮೆ ಆದ್ರೆ ಸಹಿಸಲ್ಲ. ಅದಾಗಿ ಏನು 3 ಕಿಲೋಮೀಟರ್ ಅಲ್ಲಿದ್ದ ನಡ್ಕೊಂಡು ಬರಬೇಕು. ಫೇಸ್ ಅಥೆಂಟಿಕೇಶನ್ ಒಂದಾಗೋದಿಲ್ಲ. ಈ ಮಧ್ಯೆ ನೀವು ಸರಿಯಾಗಿ ಸೌಲಭ್ಯ ಕೊಡೋದಿಲ್ಲ, ಒಂದು ಟೆಂಟ್ ಇಲ್ಲ, ನೀರಿಲ್ಲ. ಈ ಮಧ್ಯೆ ಗಲೀಜಿನ ಕೆಲಸ ಹಾಕಿರಿ. ಬೇಸಿಗೆದಾಗ 9 ದಿನ ಕೆಲಸ ಕೊಡೋದಿಲ್ಲ. ಯಾವ ಬೇಕು ಅವು ನಿಮ್ಮ ಅನುಕೂಲ ಕೆಲಸ ಕೊಡ್ತೀರಿ. ಈ ಥರ ನಮ್ಮ ಜೀವ ತಿಂತೀರಿ ಕೂಲಿ ಕಾರ್ಮಿಕರು. ಬೇಸಿಗೆ ಕೊಟ್ರಿ ನೀರಿರಾಗಲಿ ಏನಿರಾಗಲಿ ಏಟ್ ಕಡಿಬೇಕು ಹೇಳಿ ನಿಮ್ಗೆ. 2 ಫೀಟ್ ಅಂದ್ರೆ ಏನೋ 1 ಫೀಟ್ 3 ಫೀಟ್ ಒಳಗೆ ಇಳಿಸ್ತಾರೆ. ಕೊಡೋದಿಲ್ಲ 90 ದಿನ ಕೆಲಸ. ನೀವು ಯಾವ ಪಂಚಾಯತಿ ನಿಯಮ ಅನುಸಾರ ಐತಲ್ರಿ ದುಡಿಯೋಣ ಬಾ ಯೋಜನೆದಾಗ ಯಾಕೆ ಕೊಡ್ಬೇಕು? ಏಪ್ರಿಲ್ ಮೇ ಜೂನ್ 3 ಮುಗಿದೋಗುತ್ತಲ್ಲ, ಮತ್ತೆ ಕೊಡೋದಿಲ್ಲ ಕೆಲಸ. ಈಗ ಏಪ್ರಿಲ್ದಾಗ ಕೊಡ್ಬೇಕಂದ್ರೆ 1ನೇ ತಾರೀಕಿಂದ ಕೊಡೋದಿಲ್ಲ. ಯಾವಾಗ ಕೊಡ್ತೀರಿ? ಏಪ್ರಿಲ್ ಎಂಡಿಗೆ ಕೊಡ್ತೀರಿ ಕೆಲಸ. ಮತ್ತೆ ಈಗ ಬೇಸಿಗೆದಾಗ ಕೊಡಲ್ಲ ಕೆಲಸ. ನೀವು ಬೇಸಿಗೆದಾಗ ಎಲ್ಲರೂ ಖಾಲಿ ಇರ್ತಾರೆ, ಮಾಡಕ್ಕೆ ಇವೆಲ್ಲ ಖಾಲಿನೇ ಇರ್ತವೆ. ಮಳೆ ಬಂತಲ್ಲ, ಮತ್ತೆ ಏಪ್ರಿಲ್ ಎಂಡಿಂಗ್ ಮಳೆ ಬರ್ತದೆ. ಸ್ಕೀಮ್ ಯಾವ್ದಾರು ಬರಲಿ ಸಂಬಂಧ ಇಲ್ಲ, ದುಡ್ಡಾರ ನಾವೇ ಬೇಸಿಗೆದಾಗ ಕೆಲಸ ಕೊಡ್ರಿ 90 ದಿನ ಕರೆಕ್ಟ್ ಆಗಿ. ನಾವು ಅವಾಗ ಮೆಜರ್ಮೆಂಟ್ ಕೇಳ್ರಿ, ದುನಿಯಾ ಕೇಳ್ರಿ, ಮಾಡ್ಕೊಡ್ತೀವಿ. ಈ ನೀರಿನಾಗ ಈ ಗಲೀಜಿನಾಗ ನೀವು ಮೆಜರ್ಮೆಂಟ್ ಕೊಡ್ಬೇಕಂದ್ರೆ ಕೊಡ್ಬೇಕು ಸಾಧ್ಯ. ಇವೆಲ್ಲ ಸರ ಇನ್ನ ಫೇಸ್ ಅಥೆಂಟಿಕೇಶನ್ ಇದ್ದಿಲ್ಲ. ನೀವು ಕೆಲಸ ಅರ್ಧ ಆಗಿರೋದು ಅರ್ಧ ಎಣ್ಣೆ ಹಾಕ್ಬೇಕಾದ್ರೆ ಹಾಜರಿ ಹಾಕ್ಬೇಕಾದ್ರೆ ಜೀವತ್ತಿನಾಗತ್ತ. ಅದೇ ಒಂದು ದೊಡ್ಡ ಸಮಸ್ಯೆ ಆಗೈತೆ ನಮ್ಗೆ. ಸರ್ ಮಾಡಮ್ರಿ ಸ್ವಲ್ಪ 10 ನಿಮಿಷದ ಯಾರೋ ಒಂದು 10 ಮಂದಿ ಅಟೆಂಡೆನ್ಸ್ ಆಗಿ ನೋಡು, ಅವ್ರು ಉಳಿದ ಕೆಲಸ ಕಳಿಸ್ತಾರಲ್ಲ ಅವ್ರು ಹೋಗಲ್ಲ ಸರ್. ಹೆಂಗ್ ಮಾಡ್ತೀವಿ ನಾವ್ ಹೆಂಗ್ ಈಗ ಇವತ್ತು ವೀರೇಶ್ ಸರ್ ಬಂದೈತಿಲ್ಲ, ನಾಳೆ ಬರ್ತಾ ಇಲ್ಲ ನಾ ಗ್ಯಾರಂಟಿ ಕೊಡೋಕೆ ಕೆಲಸ ಮಾಡಕ್ಕಿಂತ ಮುಂದೆ ನೋಡಲ್ಲ. ಸಮಸ್ಯೆ ನಿಮ್ಗೆ ಇಷ್ಟ ಹೇಳ್ತೇನೆ ನೋಡಿ. ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಆರ್ಡರ್ ಪಬ್ಲಿಕ್ ಕೆಲಸ ಐತಿ. ಮುಂದಿನ ವಿಚಾರ ಮಾಡ್ತೀವಿ. ಕೆಲಸ ಮಾಡ್ತೀವಿ. ಬರೀ ನೀರೈತ್ರಿ, ಜಾಗ ಇಲ್ಲ. ನೆಕ್ಸ್ಟ್ ಏಪ್ರಿಲ್ ಇದ್ದಲ್ಲ ನೀವು ಕೆರೆ ಕಾಲ ಆಗುತ್ತೆ. ಕೆರೆ ಕಾಲದಾಗ ಈ ಸಂದರ್ಭದಲ್ಲಿ ನರೇಗಾ ತಾಂತ್ರಿಕ ಸಹಾಯಕ ವೀರೇಶ, ಬಿಎಫ್ಟಿಒ ತುರಗಣ್ಣ ನಾಯಕ, ತಾಂಡಾ ರೋಜ್ಗಾರ್ ಅಮರೇಶ್ ಸೇರಿ 100 ಜನ ಕೂಲಿಕಾರು ಉಪಸ್ಥಿತರಿದ್ದರು. ಬಸವರಾಜ್ ಹೂಂದೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.